ಬಾಗಲಕೋಟೆ ಕಲ್ಲು ತೂರಾಟ ಘಟನೆಗೆ ಮುತಾಲಿಕ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಅತ್ಯಂತ ಹೀನವಾದ ಕೃತ್ಯ, ದೇಶದ್ರೋಹದ ಕೆಲಸ. ಇಂಥವರನ್ನ ಮಟ್ಟ ಹಾಕಬೇಕು, ಹಿಂದೂ ಸಮಾಜ ಹೋರಾಡಬೇಕು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಪ್ರಮೋದ್ ಮುತಾಲಿಕ್ ಆಗ್ರಹ ಮಾಡಿದ್ದಾರೆ. ಮಸೀದಿ ಮುಂದೆ ಮೆರವಣಿಗೆ ಹೋಗಿದ್ದಕ್ಕೆ ಕಲ್ಲು ಚಪ್ಪಲಿಯನ್ನ ತೂರಿದ್ದಾರೆ. ಇಂಥವರನ್ನ ಸಮಾಜದಿಂದ ಬಹಿಷ್ಕಾರ ಹಾಕಬೇಕು. ಹಿಂದೂಗಳಿಗೆ, ಹಿಂದೂ ಸಮಾಜಕ್ಕೆ, ದೇಶಕ್ಕೆ ಅಪಮಾನ ಅಂತ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಜಯಂತಿಯ ಆಚರಣೆ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ. ಇದೊಂದು ಹಿಂದೂ ಸಮಾಜಕ್ಕೆ ಪ್ರೇರಕವಾದಂತಹ ಒಂದು ಜಯಂತಿ. ಹಿಂದೂಗಳು ಉಳಿದಿದ್ರೆ, ಹಿಂದೂಸ್ತಾನ ಉಳಿದಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ. ಅಂಥ ವೀರ ಧೀರ ಕ್ಷಾತ್ರತ್ವವನ್ನು ಮೂಡಿಸಿದಂತಹ ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಬಾಗಲಕೋಟೆ ನಗರದಲ್ಲಿ ಒಂದು ಮಸೀದಿ ಎದುರುಗಡೆಗೆ ಬಂದ ತಕ್ಷಣ ಕಲ್ಲು ಚೊಪ್ಪಲಿಯನ್ನು ಎಸೆದಿದ್ದಾರೆ ಅಂತಂದ್ರೆ ಇದೊಂದು ಅತ್ಯಂತ ಹೀನವಾದಂತಹ ಕೃತ್ಯ. ಈ ದೇಶದ್ರೋಹಿ ಕೃತ್ಯ, ಹಿಂದೂ ದ್ರೋಹಿ ಕೃತ್ಯ ಇದು. ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಕಲ್ಲು ಎಸೆದಿದ್ದಲ್ಲ ಇದು. ಹಿಂದೂಗಳ ಮೇಲೆ, ಹಿಂದೂ ಧರ್ಮದ ಮೇಲೆ, ದೇಶದ ಮೇಲೆ. ಬಾಗಲಕೋಟೆ ಕಲ್ಲು ತೂರಾಟ ಘಟನೆಗೆ ಮುತಾಲಿಕ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಅತ್ಯಂತ ಹೀನವಾದ ಕೃತ್ಯ, ದೇಶದ್ರೋಹದ ಕೆಲಸ. ಇಂಥವರನ್ನ ಮಟ್ಟ ಹಾಕಬೇಕು, ಹಿಂದೂ ಸಮಾಜ ಹೋರಾಡಬೇಕು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಪ್ರಮೋದ್ ಮುತಾಲಿಕ್ ಆಗ್ರಹ ಮಾಡಿದ್ದಾರೆ. ಮಸೀದಿ ಮುಂದೆ ಮೆರವಣಿಗೆ ಹೋಗಿದ್ದಕ್ಕೆ ಕಲ್ಲು ಚಪ್ಪಲಿಯನ್ನ ತೂರಿದ್ದಾರೆ. ಇಂಥವರನ್ನ ಸಮಾಜದಿಂದ ಬಹಿಷ್ಕಾರ ಹಾಕಬೇಕು. ಹಿಂದೂಗಳಿಗೆ, ಹಿಂದೂ ಸಮಾಜಕ್ಕೆ, ದೇಶಕ್ಕೆ ಅಪಮಾನ ಅಂತ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಜಯಂತಿಯ ಆಚರಣೆ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ. ಇದೊಂದು ಹಿಂದೂ ಸಮಾಜಕ್ಕೆ ಪ್ರೇರಕವಾದಂತಹ ಒಂದು ಜಯಂತಿ. ಹಿಂದೂಗಳು ಉಳಿದಿದ್ರೆ, ಹಿಂದೂಸ್ತಾನ ಉಳಿದಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ. ಅಂಥ ವೀರ ಧೀರ ಕ್ಷಾತ್ರತ್ವವನ್ನು ಮೂಡಿಸಿದಂತಹ ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಬಾಗಲಕೋಟೆ ನಗರದಲ್ಲಿ ಒಂದು ಮಸೀದಿ ಎದುರುಗಡೆಗೆ ಬಂದ ತಕ್ಷಣ ಕಲ್ಲು ಚೊಪ್ಪಲಿಯನ್ನು ಎಸೆದಿದ್ದಾರೆ ಅಂತಂದ್ರೆ ಇದೊಂದು ಅತ್ಯಂತ ಹೀನವಾದಂತಹ ಕೃತ್ಯ. ಈ ದೇಶದ್ರೋಹಿ ಕೃತ್ಯ, ಹಿಂದೂ ದ್ರೋಹಿ ಕೃತ್ಯ ಇದು. ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಕಲ್ಲು ಎಸೆದಿದ್ದಲ್ಲ ಇದು. ಹಿಂದೂಗಳ ಮೇಲೆ, ಹಿಂದೂ ಧರ್ಮದ ಮೇಲೆ, ದೇಶದ ಮೇಲೆ. ಬಾಗಲಕೋಟೆ ಕಲ್ಲು ತೂರಾಟ ಘಟನೆಗೆ ಮುತಾಲಿಕ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಅತ್ಯಂತ ಹೀನವಾದ ಕೃತ್ಯ, ದೇಶದ್ರೋಹದ ಕೆಲಸ. ಇಂಥವರನ್ನ ಮಟ್ಟ ಹಾಕಬೇಕು, ಹಿಂದೂ ಸಮಾಜ ಹೋರಾಡಬೇಕು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಪ್ರಮೋದ್ ಮುತಾಲಿಕ್ ಆಗ್ರಹ ಮಾಡಿದ್ದಾರೆ. ಮಸೀದಿ ಮುಂದೆ ಮೆರವಣಿಗೆ ಹೋಗಿದ್ದಕ್ಕೆ ಕಲ್ಲು ಚಪ್ಪಲಿಯನ್ನ ತೂರಿದ್ದಾರೆ. ಇಂಥವರನ್ನ ಸಮಾಜದಿಂದ ಬಹಿಷ್ಕಾರ ಹಾಕಬೇಕು. ಹಿಂದೂಗಳಿಗೆ, ಹಿಂದೂ ಸಮಾಜಕ್ಕೆ, ದೇಶಕ್ಕೆ ಅಪಮಾನ ಅಂತ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಜಯಂತಿಯ ಆಚರಣೆ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ. ಇದೊಂದು ಹಿಂದೂ ಸಮಾಜಕ್ಕೆ ಪ್ರೇರಕವಾದಂತಹ ಒಂದು ಜಯಂತಿ. ಹಿಂದೂಗಳು ಉಳಿದಿದ್ರೆ, ಹಿಂದೂಸ್ತಾನ ಉಳಿದಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ. ಅಂಥ ವೀರ ಧೀರ ಕ್ಷಾತ್ರತ್ವವನ್ನು ಮೂಡಿಸಿದಂತಹ ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಬಾಗಲಕೋಟೆ ನಗರದಲ್ಲಿ ಒಂದು ಮಸೀದಿ ಎದುರುಗಡೆಗೆ ಬಂದ ತಕ್ಷಣ ಕಲ್ಲು ಚೊಪ್ಪಲಿಯನ್ನು ಎಸೆದಿದ್ದಾರೆ ಅಂತಂದ್ರೆ ಇದೊಂದು ಅತ್ಯಂತ ಹೀನವಾದಂತಹ ಕೃತ್ಯ. ಈ ದೇಶದ್ರೋಹಿ ಕೃತ್ಯ, ಹಿಂದೂ ದ್ರೋಹಿ ಕೃತ್ಯ ಇದು. ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಕಲ್ಲು ಎಸೆದಿದ್ದಲ್ಲ ಇದು. ಹಿಂದೂಗಳ ಮೇಲೆ, ಹಿಂದೂ ಧರ್ಮದ ಮೇಲೆ, ದೇಶದ ಮೇಲೆ. ಬಾಗಲಕೋಟೆ ಕಲ್ಲು ತೂರಾಟ ಘಟನೆಗೆ ಮುತಾಲಿಕ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಅತ್ಯಂತ ಹೀನವಾದ ಕೃತ್ಯ,
ದೇಶದ್ರೋಹದ ಕೆಲಸ. ಇಂಥವರನ್ನ ಮಟ್ಟ ಹಾಕಬೇಕು. ಹಿಂದೂ ಸಮಾಜ ಹೋರಾಡಬೇಕು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಪ್ರಮೋದ್ ಮುತಾಲಿಕ್ ಆಗ್ರಹ ಮಾಡಿದ್ದಾರೆ. ಮಸೀದಿ ಮುಂದೆ ಮೆರವಣಿಗೆ ಹೋಗಿದ್ದಕ್ಕೆ ಕಲ್ಲು ಚಪ್ಪಲಿಯನ್ನ ತೂರಿದ್ದಾರೆ. ಇಂಥವರನ್ನ ಸಮಾಜದಿಂದ ಬಹಿಷ್ಕಾರ ಹಾಕಬೇಕು. ಹಿಂದೂಗಳಿಗೆ, ಹಿಂದೂ ಸಮಾಜಕ್ಕೆ, ದೇಶಕ್ಕೆ ಅಪಮಾನ ಅಂತ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಜಯಂತಿಯ ಆಚರಣೆ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ. ಇದೊಂದು ಹಿಂದೂ ಸಮಾಜಕ್ಕೆ ಪ್ರೇರಕವಾದಂತಹ ಒಂದು ಜಯಂತಿ. ಹಿಂದೂಗಳು ಉಳಿದಿದ್ರೆ, ಹಿಂದೂಸ್ತಾನ ಉಳಿದಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ. ಅಂಥ ವೀರ ಧೀರ ಕ್ಷಾತ್ರತ್ವವನ್ನು ಮೂಡಿಸಿದಂತಹ ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಬಾಗಲಕೋಟೆ ನಗರದಲ್ಲಿ ಒಂದು ಮಸೀದಿ ಎದುರುಗಡೆಗೆ ಬಂದ ತಕ್ಷಣ ಕಲ್ಲು ಚಪ್ಪಲಿಯನ್ನು ಎಸೆತಾರೆ ಅಂತಂದ್ರೆ ಇದೊಂದು ಅತ್ಯಂತ ಹೀನವಾದಂತಹ ಕೃತ್ಯ. ಈ ದೇಶದ್ರೋಹಿ ಕೃತ್ಯ, ಹಿಂದೂ ದ್ರೋಹಿ ಕೃತ್ಯ ಇದು. ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಕಲ್ಲು ಎಸೆದಿದ್ದಲ್ಲ ಇದು. ಹಿಂದೂಗಳ ಮೇಲೆ, ಹಿಂದೂ ಧರ್ಮದ ಮೇಲೆ, ದೇಶದ ಮೇಲೆ. ಬಾಗಲಕೋಟೆ ಕಲ್ಲು ತೂರಾಟ ಘಟನೆಗೆ ಮುತಾಲಿಕ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಅತ್ಯಂತ ಹೀನವಾದ ಕೃತ್ಯ, ದೇಶದ್ರೋಹದ ಕೆಲಸ. ಇಂಥವರನ್ನ ಮಟ್ಟ ಹಾಕಬೇಕು. ಹಿಂದೂ ಸಮಾಜ ಹೋರಾಡಬೇಕು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಪ್ರಮೋದ್ ಮುತಾಲಿಕ್ ಆಗ್ರಹ ಮಾಡಿದ್ದಾರೆ. ಮಸೀದಿ ಮುಂದೆ ಮೆರವಣಿಗೆ ಹೋಗಿದ್ದಕ್ಕೆ ಕಲ್ಲು ಚಪ್ಪಲಿಯನ್ನ ತೂರಿದ್ದಾರೆ. ಇಂಥವರನ್ನ ಸಮಾಜದಿಂದ ಬಹಿಷ್ಕಾರ ಹಾಕಬೇಕು. ಹಿಂದೂಗಳಿಗೆ, ಹಿಂದೂ ಸಮಾಜಕ್ಕೆ, ದೇಶಕ್ಕೆ ಅಪಮಾನ ಅಂತ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಜಯಂತಿಯ ಆಚರಣೆ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ. ಇದೊಂದು ಹಿಂದೂ ಸಮಾಜಕ್ಕೆ ಪ್ರೇರಕವಾದಂತಹ ಒಂದು ಜಯಂತಿ. ಹಿಂದೂಗಳು ಉಳಿದಿದ್ರೆ, ಹಿಂದೂಸ್ತಾನ ಉಳಿದಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ. ಅಂಥ ವೀರ ಧೀರ ಕ್ಷಾತ್ರತ್ವವನ್ನು ಮೂಡಿಸಿದಂತಹ ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಬಾಗಲಕೋಟೆ ನಗರದಲ್ಲಿ ಒಂದು ಮಸೀದಿ ಎದುರುಗಡೆಗೆ ಬಂದ ತಕ್ಷಣ ಕಲ್ಲು ಚಪ್ಪಲಿಯನ್ನು ಎಸೆತಾರೆ ಅಂತಂದ್ರೆ ಇದೊಂದು ಅತ್ಯಂತ ಹೀನವಾದಂತಹ ಕೃತ್ಯ. ಈ ದೇಶದ್ರೋಹಿ ಕೃತ್ಯ, ಹಿಂದೂ ದ್ರೋಹಿ ಕೃತ್ಯ ಇದು. ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಕಲ್ಲು ಎಸೆದಿದ್ದಲ್ಲ ಇದು. ಹಿಂದೂಗಳ ಮೇಲೆ, ಹಿಂದೂ ಧರ್ಮದ ಮೇಲೆ, ದೇಶದ ಮೇಲೆ.